ಲೋಕಸಭಾ ಚುನಾವಣೆ 2019 ದಿನದಿಂದ ದಿನಕ್ಕೆ ರಂಗು ಪಡೆಯುತ್ತಿದೆ. ಚುನಾವಣೆಯ ದಿನ ಹತ್ತಿರವಾಗ್ತಾ ಇದ್ದಂತೆ ಅಭ್ಯರ್ಥಿಗಳ ಎದೆಯಲ್ಲಿ ಢವಢವ ಹೆಚ್ಚಾಗ್ತಾ ಇದೆ. ಅದರಲ್ಲೂ ದೇವಾಲಯಗಳ ನಗರಿ ಉಡುಪಿಯಲ್ಲಿ ಪಕ್ಷಗಳ ಎದುರಾಳಿಗಳು ಮತದಾರರಿಗಿಂತ ಹೆಚ್ಚು ದೇವರಿಗೆ ಶರಣು ಹೋದಂತೆ ಕಾಣ್ತಾ ಇದೆ. ದಿನ ಬೆಳಗಾದ್ರೆ ದೇವಾಲಯಗಳ ದರ್ಶನ, ಮಧ್ಯಾಹ್ನವೂ ದೇವರ ಪೂಜೆ, ಸಂಜೆ ಪ್ರಚಾರ ಮುಗಿಸುವ ಮುನ್ನ ದೇವರಿಗೆ ಶರಣಾರ್ಥಿ ಎನ್ನುತ್ತಿದ್ದಾರೆ. ಅಭ್ಯರ್ಥಿಗಳ ದಿನಚರಿಯಲ್ಲಿ ದೇವಾಲಯಗಳ ಸಂದರ್ಶನದ ಪಟ್ಟಿಯೇ ಇಷ್ಟುದ್ದ ಇರುತ್ತೆ. ಶೋಭಾ ಕರಂದ್ಲಾಜೆಯವರು ಇಂದು ಕಟಪಾಡಿ ವಿಶ್ವನಾಥ ಕ್ಷೇತ್ರ, ವೆಂಕಟರಮಣ ದೇವಸ್ಥಾನ, ಮಹಾಲಿಂಗೇಶ್ವರ ದೇವಸ್ಥಾನ, ಕೊರಗಜ್ಜ ಸನ್ನಿಧಾನ ಸೇರಿದಂತೆ ದೇವಸ್ಥಾನಕ್ಕೆ ಭೇಟಿ ನೀಡಿ ಶರಣೆಂದಿದ್ದಾರೆ. ಕಟಪಾಡಿ ವಿಶ್ವನಾಥ ಕ್ಷೇತ್ರದ ಮಂಡಳಿ ಅಧ್ಯಕ್ಷರಾದ ಬಿಎನ್ ಶಂಕರ್ ಪೂಜಾರಿ ಮತ್ತು ಕ್ಷೇತ್ರ ಆಡಳಿತ ಮಂಡಳಿಯ ಸದಸ್ಯರು ಶೋಭಾ ಕರಂದ್ಲಾಜೆಯನ್ನ ಸ್ವಾಗತಿಸಿದರು. ಬಳಿಕ ಕಟಪಾಡಿ ವೆಂಕಟರಮಣ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಲ್ಲಿಂದ ಕಟಪಾಡಿ ಕೊರಗಜ್ಜ ದೈವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ, ಸುರೇಶ್ ಶೆಟ್ಟಿ, ಗುರ್ಮೆ, ಲಾಲಾಜಿ ಮೆಂಡನ್, ಗೀತಾಂಜಲಿ ಸುವರ್ಣ, ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಜೊತೆಗಿದ್ರು. ಒಟ್ಟಾರೆ ಕರಾವಳಿಯಲ್ಲಿ ಚುನಾವಣೆ ರಂಗೇರುತ್ತಿದ್ದಂತೆ ಅಭ್ಯರ್ಥಿಗಳ ಟೆಂಪಲ್ ರನ್ ಕೂಡ ಜೋರಾಗಿ ನಡೀತಾ ಇದೆ. ಹಿರಣ್ಯಗರ್ಭಗರ್ಭಸ್ಥಂ ಹೇಮಬೀಜಂ ವಿಭಾವಸೋಃ ಅನಂತ ಪುಣ್ಯಫಲದಂ ಶಾಂತಿಂ ಪ್ರಯಚ್ಛಮಿ ವಿಜಯ. ಇವತ್ತು ನಮ್ಮ ಚುನಾವಣಾ ಪ್ರವಾಸ ಕಾಪು ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಾ ಇದೆ. ಕಾರ್ಯಕರ್ತರ ಸಭೆ, ಮನೆ ಹಿರಿಯರ ಭೇಟಿ, ಹಲವಾರು ದೇವಸ್ಥಾನಗಳ ಭೇಟಿಯನ್ನು ಇವತ್ತು ನಮ್ಮ ಕಾರ್ಯಕರ್ತರು ಇಟ್ಕೊಂಡಿದ್ದಾರೆ. ತುಂಬ ಉತ್ಸಾಹದ ವಾತಾವರಣ ಕಾಣ್ತಾ ಇದೆ. ಕಳೆದ ಬಾರಿಗಿಂತ ಹೆಚ್ಚು ಲೀಡಿನಿಂದ ಈ ಒಂದು ಕಾಪು ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಗೆಲ್ಲಿಸ್ತೀವಿ ಅನ್ನುವಂಥ ಹೋರಾಟವನ್ನು ನಮ್ಮ ಕಾರ್ಯಕರ್ತರು ಇಲ್ಲಿ ಕೊಡ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತು ಎಲ್ಲರನ್ನ ಕಂಡು ಮಾತಾಡಿಸುವಂಥದ್ದು ಮತ್ತು ನಾಳೆ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ನಮ್ಮ ಪ್ರವಾಸ ಇದೆ. ಅದಕ್ಕಾಗಿ ಈ ಭಾಗದಲ್ಲಿ ಒಂದು ಮೋದಿಯ ಪರವಾದಂಥ ಅಲೆ ಎದ್ದಿದೆ. ಅದು ನಮಗೆ ಹೆಚ್ಚು